ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಬನ್ನಿ ನಾವು ಇವತ್ತು ಸೌತೆಕಾಯಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಸೌತೆಕಾಯಿನ ತುರಿದು ಇಟ್ಕೊಳ್ಳಿ. ಅದಕ್ಕೆ ಸೌತೆಕಾಯಿ, ಅಕ್ಕಿ ಹಿಟ್ಟು, ಕ್ಯಾರೆಟ್ ತುರಿ, ಈರುಳ್ಳಿ, ಕಟ್ ಮಾಡಿರೋ ಕೊತ್ತಂಬರಿ ಬೇಕು. ಈಗ ಸೌತೆಕಾಯಿಗೆ ತುರಿದಿರೋ ಕ್ಯಾರೆಟು, ಕಟ್ ಮಾಡಿರೋ ಈರುಳ್ಳಿ, ಕಟ್ ಮಾಡಿರೋ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಅಕ್ಕಿ ಹಿಟ್ಟು, ಅದರಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ. ಉಳಿದಿರೋ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ. ತರಕಾರಿಯಲ್ಲಿರೋ ನೀರಿನ ಅಂಶಕ್ಕೇ ಮಿಕ್ಸ್ ಮಾಡ್ತಾಯಿರಿ. ಸ್ಕ್ರಂಬಲ್ ಮಾಡಿ ಹಾಗೆ ಮಿಕ್ಸ್ ಮಾಡಿ. ಹದ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ. ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಸಾಫ್ಟಾಗಿರಲಿ ಹಿಟ್ಟು, ತುಂಬ ಹಾರ್ಡ್ ಇರೋದು ಬೇಡ. ನೋಡಿ, ಹಿಟ್ಟೀಗ ರೆಡಿಯಾಗಿದೆ ಕಲಸಿರೋದು. ಈಗ ಒಂದು ಬಟರ್ ಪೇಪರ್ ತೊಗೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೀಟಾಗಿ ಸ್ಪ್ರೆಡ್ ಮಾಡಿ. ಈಗ ಬಾಲ್ ಸೈಜ್ ಅಕ್ಕಿ ತಗೊಂಡು ನೀಟಾಗಿ ತಟ್ಟಿ, ತುಂಬ ದಪ್ಪ ಬೇಡ, ತೆಳುವಾಗಿ ತಟ್ಟಿ ನೋಡಿ, ಈ ಥರ ತಟ್ಕೊಳ್ಳಿ. ಈಗ ಇದನ್ನು ತವಾ ಮೇಲೆ ಹಾಕಿ ಬೇಯಿಸಿ. ಒಂದು ಸ್ಪೂನ್ ಎಣ್ಣೆ ಹಾಕಿ ತಿರುವಾಗಿ, ಇನ್ನೊಂದು ಸೈಡು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ. ಸೌತೆಕಾಯಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು.